ನಮಸ್ಕಾರ, ನಾನು ಶುಭ. ಎಳ್ನೀರು ನಾವು ಕುಡಿದ್ಬಿಟ್ಟ ಮೇಲೆ ಈ ಕಾಯಿ ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಒಂದು 5 ಕಾಯಿ ಸೈಡ್ಗೆ ಇಕ್ಕೊಬಿಡಿ. ಮತ್ತು ರೇಷನ್ ರೈಸು 1 ಕಪ್ಪು, ಹೆಸ್ರು ಕಾಳು, ಕಡಲೆಬೀಜ 1 ಕಪ್ಪು, ಹುರ್ಗಡ್ಲೆ 1 ಕಪ್ ತಗೊಂಡಿದ್ದೀನಿ. ಮೊದಲು ನಾನು ಹೆಸ್ರು ಕಾಳು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದು ತಟ್ಟೆಗೆ ಹಾಕ್ಕೊಬಿಡಿ. ಮತ್ತು ಹುರ್ಗಡ್ಲೆ ಇದು 1 ಕಪ್ ಇದೆ, ಚಿಕ್ಕ ಕಪ್ ತೋರಿಸಿದ್ನಲ್ಲ, ಇದನ್ನು ಅಷ್ಟೇ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದುಬಿಡಿ. ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಬೀಜ ಇದು 1 ಕಪ್ ಇದೆ, ನೋಡಿ ತೋರಿಸ್ತಾ ಇದ್ದೀನಿ. ಕಡಲೆಬೀಜನೂ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗೆ, ಜಾಸ್ತಿ ನುಣ್ಣಗೇನು ಬೇಡ, ತರ್ತರಿಯಾಗೆ ಪೌಡ್ರ್ ಮಾಡ್ಕೊಂಡು ಬಂದು ಇದನ್ನು ಹಾಕ್ಕೊಬಿಡಿ. ಮತ್ತು ಇವಾಗ ರೈಸ್ ಅಷ್ಟೇ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಲ್ಲ, ಮಿಕ್ಸಿ ಜಾರ್ಗೆ ಒಂದೇ ಟೈಮ್ ಹಾಕ್ಕೋಬೇಡಿ, ಒಂದು 2 ಸರ್ತಿಗೆ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಕಪ್ಪಲ್ಲಿ, ಅಂದರೆ ಕಪ್ ಲೆಕ್ಕ, ಚಿಕ್ಕ ಕಪ್ ತಗೊಂಡ್ರೆ 2 ಕಪ್ ಇದೆ ಇದು. ನಾನು ಮಿಕ್ಸಿ ಜಾರ್ಗೆ 2 ಟೈಮ್ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ಇದನ್ನು ನೋಡ್ತಾ ಇದ್ದೀರಲ್ಲ, ಹಿಂಗೆ ಸೇಮ್ ಇನ್ನೂ ಒಂದು ಸತಿ ಇನ್ನೂ ಸ್ವಲ್ಪ ರೈಸ್ ಇತ್ತು, ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬಂದು ತಟ್ಟೆ ಒಳಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಬೇರೆ ಇಂಗ್ರೀಡಿಯೆಂಟ್ಸು ಬೇಕು. ರವೆ 1 ಕಪ್ ಹಾಕ್ಕೊಂಡೆ, ಮತ್ತು ಗೋಧಿ ಹಿಟ್ಟು ಇದು 1 ಕಪ್ ಹಾಕ್ಕೊಬಿಡಿ. ಮತ್ತು ಸಕ್ಕರೆ ಇದು 1 ಕಪ್ ಹಾಕ್ಕೊಂಡು, ತುಪ್ಪ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು, ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು, ತುಪ್ಪ ಇಲ್ಲಾಂದರೆ ಆಯಿಲ್ ಯಾವುದಾದ್ರೂ ಹಾಕ್ಕೋಬೋದು, ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು, ನಾವು ಎಳ್ನೀರು ಕುಡಿದ್ಬಿಟ್ಮೇಲೆ ಕಾಯಿ ಹಂಗೆ 5 ಕಾಯಿ ಹಂಗೆ ಇಟ್ಟಿದ್ವಲ್ಲ, ಆ ಕಾಯಿ ಒಳಗಡೆಗೆ ಈ ಪುಡಿ ತುಂಬಿಸ್ಬೇಕು. ಈ ಸಾಮಾನ್ಯವಾಗಿ ನಾವು ಎಳ್ನೀರು ಬೇಸಿಗೆಗೆ ತರ್ತೀವಿ, ಕುಡಿತೀವಿ, ಆದರೆ ಕಾಯಿ ಎತ್ತಿ ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ಈ ಪುಡಿನ ಅದರೊಳಗಡೆ ತುಂಬಿಸಿ. ಇಲ್ಲ ನಿಮ್ಮ ಮನೆಯಲ್ಲಿ ಇನ್ನೂ ತೆಂಗಿನಕಾಯಿ ಒಳಗಡೆ ಡ್ರೈ, ಅಂದರೆ ಒಣಕೊಬ್ಬರಿ ಥರ ಆಗಿಬಿಟ್ಟಿರುತ್ತೆ, ಆ ಥರ ತೆಂಗಿನಕಾಯೇ ಇದೆ ನಮ್ಮ ಮನೆಯಲ್ಲಂದರೆ, ಆ 3 ಹೋಲ್ ಬಂದಿರುತ್ತಲ್ಲ, ಒಂದು ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಬೇಕಾದರೆ ಇದೇ ಪುಡಿನೇ ತುಂಬಿಸ್ಕೋಬೋದು. ನನ್ನ ಹತ್ರ ತೆಂಗಿನಕಾಯಿ ಏನಿರಲಿಲ್ಲ, ನಮ್ಮ ಮನೆಯಲ್ಲಿ ಈ ಥರ ಎಳ್ನೀರು ಕುಡಿದ್ಮೇಲೆ ಕಾಯಿಗಳು ಹಂಗೆ ಇತ್ತು, ಇದ್ರೊಳಗಡೆಗೆ ಈ ಪುಡಿ ತುಂಬಿಸ್ತಾ ಇದ್ದೀನಿ. ಸೇಮ್ ನಾನು ತೋರಿಸ್ಕೊಟ್ಟಂಗೆ 5 ಕಾಯಿ ತಗೊಂಡಿರ್ತೀರಲ್ಲ, 5 ಕಾಯಿ ಒಳಗಡೆಗೂ ಈ ಪುಡಿ ತುಂಬಿಸ್ಬಿಡ್ಬೇಕು. ಸಾಕಾಗುತ್ತೆ ಈ ಪುಡಿ. ಪೂರ್ತಿ ಒಂದು 5 ಕಾಯಿ ಒಳಗಡೆ ನೀಟಾಗಿ ತುಂಬಿಸ್ಬೇಕು. ಆ ಪೂರ್ತಿ ತುಂಬೋ ಥರ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಸ್ಪೂನಲ್ಲಿ ನಿಧಾನವಾಗಿ ಎತ್ತಾಕ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಪೂರ್ತಿ ತುಂಬಿದ ಮೇಲೆ ಇದನ್ನು ಸೈಡ್ಗೆ ಇಕ್ಬಿಡೋಣ. ಇನ್ನು ಉಳಿದಿರೋ 4 ಕಾಯಿ ಇದೆಯಲ್ವ, ಅದರೊಳಗಡೆನೂ ಮತ್ತೆ ನಾನು ತುಂಬಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. 4 ಕಾಯಿ ಒಳಗಡೆ ತುಂಬಿಸ್ಬಿಟ್ಟಿದ್ದೀನಿ. ಮತ್ತು ಈ ಉಳಿದಿರೋ ಈ ಪುಡಿನೂ ಪೇಪರಲ್ಲಿ ಸುತ್ತುಬಿಟ್ಟು ಇವಾಗ ನಿಮ್ಮ ಮನೆಗಳ ಹತ್ರ ಇಲ್ಲ ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋದರೆ ಮರಗಳು ಎಲ್ಲ ಇರುತ್ತಲ್ಲ, ಆ ಮರಗಳ ಹತ್ರ ಇದನ್ನ ಇಟ್ಬಿಡಬೇಕು. ಇದು ನಮ್ಮ ಅಜ್ಜಿ ಅವ್ರು ಮಾಡ್ತಾ ಇದ್ದಿದ್ದು. ಅಂದರೆ ಚೈತ್ರ ಮಾಸದಲ್ಲಿ ನಾವು ಇರುವೆಗಳಿಗೆ, ಸಣ್ಣ ಸಣ್ಣ ಹುಳುಗಳಿಗೆ ಊಟ ಹಾಕೋದ್ರಿಂದ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ. ನಮ್ಮ ಮನೆಯಲ್ಲಿ ಚೈತ್ರ ಮಾಸದಲ್ಲಿ ನಾನು ನಮ್ಮ ಮಕ್ಕಳು ಈ ಥರ ಹೋಗಿಬಿಟ್ಟು ಎಳ್ನೀರು ಆ ಕಾಯಿಗಳಿರುತ್ತಲ್ಲ, ಆ ಕಾಯಿಗಳೊಳಗಡೆ ಈ ಥರ ಪುಡಿ ತುಂಬಿಸ್ಬಿಟ್ಟು ಚೈತ್ರ ಮಾಸದಲ್ಲಿ ವರ್ಷ ನಾವು ಈ ಥರ ಮಾಡ್ತೀವಿ ನೋಡಿ. ಈ ಥರ ಮರದ ಹತ್ರ ಇಟ್ಬಿಡ್ಬೇಕು ನೀವು. ಇಟ್ಬಿಟ್ಟು ಆ ಪುಡಿನೂ ತಂದಿರ್ತೀರಲ್ಲ, ಎಲ್ಲ ಕಡೆ ಆ ಪುಡಿನೂ ಚಿಮ್ಕಿಸ್ಬಿಡಿ. ಈ ಥರ ಮಾಡೋದ್ರಿಂದ ಇರುವೆಗಳಿಗೆ ಊಟ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತ ನಂಬಿಕೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದು ಮಕ್ಳ ಹತ್ರ ಮಾಡಿಸಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಎಳ್ನೀರು ತಂದಮೇಲೆ ನಾವು ಹೆಂಗೂ ಕುಡಿದ್ಬಿಟ್ಟು ಬಿಸಾಕ್ತೀವಲ್ಲ, ಬಿಸಾಕೋ ಬದಲು ನಿಮ್ಮ ಮನೆಯಲ್ಲಿ ಇವಾಗ ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತೇನಿಲ್ಲ, ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಇಡೋದ್ರಿಂದ ಇರುವೆಗಳಿಗೂ ಊಟ ಆಗುತ್ತೆ. ಈ ಚೈತ್ರ ಮಾಸದಲ್ಲಿ ಇದನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಮನೆಯಲ್ಲಂತೂ ಇದನ್ನು ನಾವು ನಂಬ್ತೀವಿ. ನೀವು ಬೇಕಾದರೆ ಒಂದು ಸತಿ ಈ ಥರ ಮಾಡಿ ನೋಡಿ, ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ ನೋಡಿ. ಒಂದು 4 ಕಾಯಿ ಇಟ್ಬಿಟ್ವಿ, ಇನ್ನೊಂದು ಕಾಯಿ ಇದೆ, ಇದನ್ನು ಇಟ್ಬಿಡ್ತಾ ಇದ್ದೀವಿ ನೋಡಿ. ಇದನ್ನು ಇಟ್ಬಿಟ್ಟು ಆ ಪುಡಿ ಪೂರ್ತಿ ಉದುರಿಸ್ಬಿಟ್ಟು ಮತ್ತೆ ನಾವು ಮನೆಗೆ ಬಂದುಬಿಡ್ತೀವಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.